ಒಂದು ಭೂಮಿ, ಒಂದು ಜೀವ, ಒಂದು ಘನತೆ. ಇದು ಕೇವಲ ಒಂದು ವಿಷಯವಲ್ಲ. ಬದಲಿಗೆ ಇದು ಒಂದು ಮಾನವ ಧ್ವನಿ. ಸರಿ, ಈ ಮೊದಲ ಭಾಗದಲ್ಲಿ ನಾವು ಸೃಷ್ಟಿಕರ್ತ ಮತ್ತು ಆ ಸೃಷ್ಟಿಯ ನಡುವೆ ಇರುವಂತಹ ಒಂದು ತುಂಬಾನೇ ಆಳವಾದ ಸಂಬಂಧದ ಬಗ್ಗೆ ನೋಡೋಣ. ಎಲ್ಲವೂ ಶುರುವಾಗೋದೇ ಇಲ್ಲಿಂದ, ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ಕಲ್ಪನೆಯಿಂದ. ನೀನೊಂದು ರೂಪ ಮತ್ತು ನಾನು ಆಶ್ರಮ. ನೋಡಿ, ಈ ಎರಡು ಸರಳ ಮಾತುಗಳ ನಡುವೆ ಅಡಗಿರೋ ಸಂಬಂಧ ಇದೆಯಲ್ಲ, ಅದೇ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸೋ ಮೊದಲನೇ ಅಂಶ ಏನು? ಅದು ಆ ರೂಪಕ್ಕೆ ಅಸ್ತಿತ್ವ ಬಂದಿದ್ದೇ ಶ್ರಮದಿಂದ ಅಲ್ವಾ? ನನ್ನ ಕೆಲಸವೇ ನಿನಗೆ ಆಕಾರ ಕೊಟ್ಟಿದ್ದು. ಒಂದು ಕ್ಷಣ ಯೋಚನೆ ಮಾಡಿ, ಆ ರೂಪಕ್ಕೆ ಇಷ್ಟೆಲ್ಲ ಬೆಲೆ ಬರೋಕು ಮುಂಚೆ ಅದು ಏನಾಗಿತ್ತು? ಕೇವಲ ಒಂದು ಕಲ್ಲು ಅಷ್ಟೇ. ನಾನು ನಿನ್ನನ್ನು ಕೆತ್ತುತ್ತಿರುವಾಗ ನೀನು ಬರೀ ಒಂದು ಕಲ್ಲಾಗಿದ್ದೆ ಅಷ್ಟೇ. ಸೊ ಆ ಪರಿಶ್ರಮದಿಂದಾದ ಬದಲಾವಣೆ, ಅದೇ ಇಲ್ಲಿ ಬಹಳ ಮುಖ್ಯ. ಸರಿ, ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಶ್ರಮ ಮತ್ತೆ ರೂಪದ ನಡುವೆ ಇರೋ ಅನ್ಯಾಯ, ಅಸಮಾನತೆ ಇದೆಲ್ಲ ಇನ್ನಷ್ಟು ಸ್ಪಷ್ಟವಾಗಿ ಕಾಣೋಕ್ ಶುರುವಾಗುತ್ತೆ. ನಾನು ಕೆಲ್ಸ ಮುಗಿಸಿದ್ಮೇಲೆ ಏನಾಯ್ತು? ನೀನು ಪವಿತ್ರವಾದೆ, ಆದ್ರೆ ನನ್ನನ್ನು ದೂರ ಇಟ್ಲಾಯ್ತು. ಈ ಒಂದು ಸಾಲಲ್ಲಿರೋ ಆ ಸಣ್ಣ ನೋವಿದೆಯಲ್ಲ, ಆ ಬೇರ್ಪಡುವಿಕೆಯ ಭಾವನೆ, ಅದನ್ನ ಸ್ವಲ್ಪ ಗಮನಿಸಿ. ಈ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಮನಸ್ಸಿಗೆ ತಟ್ಟುವಂಥದ್ದು. ನೋಡಿ, ಒಂದು ಕಡೆ ನಾನು ಕಟ್ಟಿದ ಜಾಗದಲ್ಲಿ ನೀನು ನಿಂತಿದ್ದೀಯಾ, ಮತ್ತೊಂದ್ ಕಡೆ ಅಲ್ಲಿ ನಿಲ್ಲಲು ನನಗೆ ಅನುಮತಿ ಇಲ್ಲ. ನಿನ್ನ ಮುಂದಿರುವ ಬೆಳಕು ನನ್ನ ಬೆವರಿನಿಂದ ಹೊತ್ತಿಸಿದ್ದು, ಆದ್ರೆ ನನ್ನ ಜೀವನ ಮಾತ್ರ ಕತ್ತಲೆಯಲ್ಲಿ ಉಳಿದಿದೆ. ಈ ಎರಡು ವಾಸ್ತವಗಳ ನಡುವಿನ ಅಂತರ ಎಷ್ಟೊಂದು ದೊಡ್ಡದಲ್ವಾ? ಸಾಮಾನ್ಯವಾಗಿ ಸಮಾಜದಲ್ಲಿ ಆಗೋದು ಇದೆ. ಅಂತಿಮವಾಗಿ ಕಾಣುವ ಫಲಿತಾಂಶಕ್ಕೆ, ಅಂದೇ ಸೃಷ್ಟಿಗೆ ಹೆಚ್ಚು ಬೆಲೆ ಸಿಗಿದೆ. ಹಾಗಾಗಿ ನನ್ನ ಕೈಗಳು ಸೃಷ್ಟಿಸಿದ್ದು ಗೌರವಿಸಲ್ಪಡ್ತದೆ. ಆದ್ರೆ ವಿಪರ್ಯಾಸ ನೋಡಿ, ಅದೇ ಕೈಗಳಿಗೆ ಘನತೆಯನ್ನೇ ನಿರಾಕರಿಸಲಾಗುತ್ತೆ. ಬಹುಶಃ ಇದೇ ಈ ಕಥೆಯಲ್ಲಿರೋ ಅತಿ ದೊಡ್ಡ ನೋವಿನ ವಿರೋಧಾಭಾಸ. ಸರಿ, ಇಲ್ಲಿಯವರೆಗೆ ಒಂದು ನಿರ್ದಿಷ್ಟ ಅನ್ಯಾಯದ ಬಗ್ಗೆ ಮಾತಾಡಿದ್ವಿ. ಈಗ ಈ ಕಥೆ ನಮ್ಮೆಲ್ಲರನ್ನ ಒಂದು ದೊಡ್ಡ ಸಾರ್ವತ್ರಿಕ ಪ್ರಶ್ನೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುವಂತಹ ಪ್ರಶ್ನೆ. ಹಾಗಾದ್ರೆ ನಿಜವಾಗಿ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡೋದ್ಯಾವುದು? ಅದು ಹುಟ್ಟಾ ಅಥವಾ ಮಾಡೋ ಕೆಲ್ಸನ? ಯಾವುದೂ ಅಲ್ಲ ಅಂದ್ರೆ ಮತ್ತೆ ಯಾವುದು? ಉತ್ತರ ಅಂದುಕೊಂಡಷ್ಟು ಸಂಕೀರ್ಣವಾಗಿಲ್ಲ, ಆದ್ರೆ ತುಂಬಾ ಆಳವಾಗಿದೆ. ಒಬ್ಬ ಮನುಷ್ಯ ಕೇವಲ ಮನುಷ್ಯ ಅಷ್ಟೇ. ಇದಕ್ಕಿಂತ ಸರಳವಾದ ಆದ್ರೆ ಶಕ್ತಿಯುತವಾದ ಸತ್ಯ ಬೇರೊಂದಿಲ್ಲ. ಸರಿ, ಈ ಎಲ್ಲಾ ಯೋಚನೆಗಳ ನಂತರ ನಾವು ಈ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಬರ್ತಿದೀವಿ. ಎಲ್ಲರನ್ನೂ ಒಂದುಗೂಡಿಸೋ ಒಂದು ಮುಖ್ಯ ಸಂದೇಶದ ಕಡೆಗೆ. ಈ ಮೂಲಭೂತ ಸತ್ಯಗಳನ್ನ ಒಮ್ಮೆ ನೋಡೋಣ. ನಾವೆಲ್ಲರೂ ಇರೋದು ಒಂದೇ ಭೂಮಿ ಮೇಲೆ, ಪ್ರತಿಯೊಬ್ಬರಿಗೂ ಇರೋದು ಒಂದೇ ಜೀವ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗ್ಬೇಕಾಗಿರೋದು ಒಂದೇ ಘನತೆ. ಹಾಗಾಗಿ ಇಲ್ಲಿ ಕೇಳಿಬರುತ್ತಿರುವ ಮಾತುಗಳು ಕೇವಲ ನೋವಿನಿಂದ ಬಂದಿದ್ದಲ್ಲ, ಬದಲಿಗೆ ಇವು ನಾವೆಲ್ಲರೂ ಅರಿತುಕೊಳ್ಳಬೇಕಾದ, ಗಮನಿಸಬೇಕಾದ ಸತ್ಯಗಳು. ಅಂದ್ರೆ ಇಲ್ಲಿ ನೋವಿನಿಂದ ಅರಿವಿನ ಕಡೆಗೆ ನಮ್ಮ ದೃಷ್ಟಿ ಬದಲಾಗಬೇಕಿದೆ. ಹಾಗಾದ್ರೆ ಕೊನೆಯದಾಗಿ ಇದೆಲ್ಲದರ ಅರ್ಥವೇನು? ಇದು ನಮ್ಮನ್ನ ಎಲ್ಲಿಗೆ ಕೊಂಡೊಯ್ಯುತ್ತೆ? ಆ ಒಂದು ದಿಕ್ಕಿನ ಬಗ್ಗೆ ನೋಡೋಣ. ತುಂಬಾ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂದ್ರೆ, ಇದು ಯಾರೋ ಒಬ್ಬರ ವಿರುದ್ಧದ ಹೋರಾಟ ಅಲ್ಲವೇ ಅಲ್ಲ. ಬದಲಿಗೆ ಇದು ನಾವೆಲ್ಲರೂ ಒಟ್ಟಾಗಿ ಬದಲಾಗಬೇಕಾದ ಒಂದು ದಾರಿಯ ಸೂಚನೆ. ಇದು ನಮ್ಮೆಲ್ಲರ ಜಂಟಿ ಜವಾಬ್ದಾರಿ. ಇಂಥ ಒಂದು ಆಳವಾದ ಸಂದೇಶವನ್ನ ನಮ್ಮ ಮುಂದೆ ಇಟ್ಟಿದ್ದು ವಿತ್ ಲವ್ ಆಂಟಾಲಜಿ. ಈ ಮಾತುಗಳು ನಮ್ಮೆಲ್ಲರಲ್ಲೂ ಒಂದಷ್ಟು ಹೊಸ ಯೋಚನೆಗಳನ್ನು ಹುಟ್ಟುಹಾಕಿದೆ ಅಂತ ಅಂದ್ಕೊಳ್ತೀನಿ.